ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾನು ಗಿರೀಶ್ ಹೆಗಡೆ, ಕನಕಧಾರ ಫೈನಾನ್ಷಿಯಲ್ ಸರ್ವೀಸಸ್, ಬಂಟ್ವಾಳ, ಮಂಗಳೂರು ಕಡೆಯಿಂದ. ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಈ ಒಂದು ಬಜೆಟ್ ನಂತರದ ಒಂದು ಮಹತ್ವದ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಆತ್ಮೀಯರೇ, ನೀವೆಲ್ಲ ಕೇಳೇ ಇರ್ತೀರ, ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಎಲ್ಲೂ ನೋಡಿದರೂ ಕೂಡ ಕಳೆದ ಒಂದು ವಾರದಲ್ಲಿ ಬಜೆಟ್ ನಂತರ, ಸೆಂಟ್ರಲ್ ಗೌರ್ಮೆಂಟಿನ ಬಜೆಟ್ ನಂತರ ಟ್ಯಾಕ್ಸಿನ ಒಂದು ಸುದ್ದಿ ಚರ್ಚೆಗಳೆಲ್ಲ ಕಡೆ ಆಗ್ತಾಯಿತ್ತು ಅಲ್ವಾ. ನಾನು ನಿಮಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿಯ ಬಗ್ಗೆ ಈ ಒಂದು ವಿಚಾರದಲ್ಲಿ ಹೇಳ್ತೇನೆ. ನಿಮಗೆ ಲೈಫ್ ಟೈಮ್, ಜೀವಮಾನ ಪರ್ಯಂತ ಟ್ಯಾಕ್ಸ್ ರಹಿತವಾಗಿ, ಅಂದರೆ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇಲ್ಲದೇ ಆದಾಯವನ್ನು ಪಡ್ಕೊಳ್ಬೇಕಾ? ಖಂಡಿತವಾಗಿಯೂ ಕೂಡ ಒಂದು ಸುವರ್ಣಾವಕಾಶ ಇದೆ, ಗೋಲ್ಡನ್ ಅಪಾರ್ಚುನಿಟಿ ಇದೆ. ದಯವಿಟ್ಟು ಇದನ್ನು ಮಿಸ್ ಮಾಡ್ಕೊಳ್ಬೇಡಿ. ಅದು ಯಾವುದು ಅಂತ ನೋಡೋಣ ಬನ್ನಿ ಈ ಒಂದು ವಿಡಿಯೋದ ಮೂಲಕ. ಆತ್ಮೀಯರೇ, ತಮಗೆಲ್ಲ ಗೊತ್ತೇ ಇದೆ, LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ನಾನು ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ಈ ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಭಾರತೀಯ ಜೀವ ವಿಮಾ ನಿಗಮ, ಇದು ಜಗತ್ತಿನ ನಂಬರ್ 1 ಇನ್ಶೂರೆನ್ಸ್ ಕಂಪನಿ. ಇವತ್ತು ಆ ಒಂದು ಹೆಮ್ಮೆಯೊಂದಿಗೆ ಈ ಒಂದು ವಿಚಾರವನ್ನು ನಿಮ್ಮಲ್ಲಿ ಪ್ರಸ್ತುತಪಡಿಸ್ತೇನೆ. ಏನಂದರೆ, ನಮಗೆಲ್ಲ ಕೂಡ ಈ ಟ್ಯಾಕ್ಸಿನ ಬಗ್ಗೆ ತುಂಬ ಒಂದು ಚಿಂತೆ ಇದೆ ಎಲ್ರಿಗೂ ಕೂಡ, ಇನ್ವೆಸ್ಟರ್ಸಿಗೆ. ನೀವು ಮ್ಯೂಚುವಲ್ ಫಂಡಲ್ಲಿ ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಟ್ಯಾಕ್ಸ್ ಇದೆ. FDಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಟ್ಯಾಕ್ಸ್ ಇದೆ. ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಟ್ಯಾಕ್ಸ್ ಇದೆ. ಹಾಗೆ ಸೈಟಲ್ಲಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಟ್ಯಾಕ್ಸ್ ಇದೆ. ಎಲ್ಲ ಕಡೆಗೆ ಟ್ಯಾಕ್ಸ್ ಮಯ ಆಗಿದೆ. ಈಗಾಗಲೇ ಕಳೆದ ಬಜೆಟ್ನಲ್ಲಿ LTCG ಮತ್ತು STCG ಎಲ್ಲ ಇನ್ಕ್ರೀಸ್ ಆಗಿದೆ, ನಮ್ಗೆ ಗೊತ್ತಿದೆ. ಇಲ್ಲಿ ಒಂದು ಗೋಲ್ಡನ್ ಅಪಾರ್ಚುನಿಟಿ ನಿಮಗೆ ಇವತ್ತಿಗೂ ತೆರೆದಿದೆ. ಅದೇನೆಂದರೆ, ಜೀವಮಾನ ಪರ್ಯಂತ ಟ್ಯಾಕ್ಸ್ ರಹಿತವಾಗಿ, ಟ್ಯಾಕ್ಸ್ ಫ್ರೀಯಾಗಿ ಜೀವಮಾನ ಪರ್ಯಂತ ಆದಾಯವನ್ನು ಪಡೆದುಕೊಳ್ಳುವಂಥ, ಅದು ಕೂಡ ಗ್ಯಾರಂಟಿಡ್ ಆದಂಥ ಇನ್ಕಮನ್ನು ಪಡೆದುಕೊಳ್ಳುವಂಥ ಒಂದು ವ್ಯವಸ್ಥೆ. ಆತ್ಮೀಯರೇ, ಈಗ ಆ ಒಂದು ಉದಾಹರಣೆಯನ್ನು ನೋಡೋಣ. ನಮ್ಮ LICಯಲ್ಲಿ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳಿದೆ. ಮುಖ್ಯವಾಗಿ ಭಾಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಏನಂದರೆ, LIC ಅಂದರೆ ಮರನೆ ಕೆ ಬಾದ್ ಪೈಸಾ ಅಲ್ವಾ. ಜೀವಮಾನದ ನಂತರ ಹಣ ಬರುವಂಥದ್ದು ನಮ್ಮ ಕುಟುಂಬಕ್ಕೆ ಅಂತ. ಬಂಧುಗಳೇ, ಗಮನಿಸಿ, ಇದು ಹಳೆಯ ಕನ್ಸೆಪ್ಟ್. ಇವಾಗ LIC ತುಂಬ ಅಪ್ಡೇಟ್ ಆಗಿದೆ. ಇವತ್ತಿನ ಆಧುನಿಕ ಒಂದು ಮಾರುಕಟ್ಟೆಗೆ ಸೂಕ್ತವಾದಂತಹ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳು ಕೂಡ ಇದರಲ್ಲಿದೆ. ಬಹುತೇಕ ಪ್ಲ್ಯಾನ್ಸ್ಗಳು ಇವತ್ತು ಏನಾಗಿದೆ, ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳಾಗಿದೆ. ಅದರ ಒಟ್ಟಿಗೆ ಇನ್ಶೂರೆನ್ಸ್ ಕನ್ಸೆಪ್ಟ್ ಇದೆ. ಅದರಲ್ಲಿ ಒಂದು ಉದಾಹರಣೆಯನ್ನು ತಮಗೆ ಹೇಳ್ತೇನೆ. ಜೀವನ್ ಉಮಂಗ್ ಅಂತ ಇದೆ. ಈ ಜೀವನ್ ಉಮಂಗ್ ಏನು? ಇದು ಜೀವಮಾನ ಪರ್ಯಂತ, ಅಂದರೆ 100 ಇಯರ್ಸ್ ತನಕ ಗ್ಯಾರಂಟಿಡ್ ಇನ್ಕಮನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಪ್ಲ್ಯಾನ್. ಇದನ್ನು ದಯವಿಟ್ಟು ಗಮನಿಸಿ. 5 ಲಕ್ಷದವರೆಗೆ, ಪ್ರತಿ ವರ್ಷಕ್ಕೆ 5 ಲಕ್ಷದವರೆಗೆ ನಾವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ 15 ವರ್ಷಗಳ ಕಾಲ ಈ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗತ್ತೆ. ಅಲ್ಲಿಗೆ 15 × 5 ಅಂದರೆ 75 ಲಕ್ಷ. 75 ಲಕ್ಷ ಇನ್ವೆಸ್ಟ್ಮೆಂಟ್ ನಮ್ಮ ಕಡೆಯಿಂದ ಆದರೆ, ಅದು ಮುಂದಕ್ಕೆ 16ನೇ ವರ್ಷದಿಂದ ಎವ್ರಿ ಇಯರ್ 5 lakhs, ಪ್ರತಿ ವರ್ಷಕ್ಕೆ ನಾವು 5 ಲಕ್ಷದಂತೆ 15 ವರ್ಷ ನಾವು ಇನ್ವೆಸ್ಟ್ ಮಾಡ್ತೇವೆ. 16ನೇ ವರ್ಷದಿಂದ ಜೀವಮಾನ ಪರ್ಯಂತ ಅವರಿಗೆ ಆ ಒಂದು 5 ಲಕ್ಷ ಸರ್ವೈವಲ್ ಬೆನಿಫಿಟ್ ಅಂತಲೇ ಹೇಳ್ತೇವೆ. 5 ಲಕ್ಷ ಪ್ರತಿ ವರ್ಷ ಅವರಿಗೆ ಗ್ಯಾರಂಟಿಡ್ ಇನ್ಕಮ್ ಬರ್ತಾ ಇರುತ್ತೆ. ಇದನ್ನು ಹಾಗಾಗಿ ಈ ಒಂದು 5 ಲಕ್ಷ ಏನಿದೆ, ಇದು ಜೀವಮಾನ ಪರ್ಯಂತ ಟ್ಯಾಕ್ಸ್ ಫ್ರೀ. ಇಟ್ಸ್ ಎ ಗೋಲ್ಡನ್ ಅಪಾರ್ಚುನಿಟಿ, ಡೋಂಟ್ ಮಿಸ್ ಇಟ್. ಹಾಗಾಗಿ 5 ಲಕ್ಷನೇ ಇನ್ವೆಸ್ಟ್ ಮಾಡಬೇಕಾ? ಖಂಡಿತ ಇಲ್ಲ. 5 ಲಕ್ಷದವರೆಗೆ ಈ ಒಂದು ಆದಾಯ ತೆರಿಗೆಯ ವಿನಾಯಿತಿಯ ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಅಮೌಂಟನ್ನು ಇನ್ವೆಸ್ಟ್ ಮಾಡ್ಬೋದು. ಉದಾಹರಣೆಗೆ, ಒಬ್ಬ 30 ವರ್ಷದ ವ್ಯಕ್ತಿ 5 ಲಕ್ಷವನ್ನು ಪರ್ ಆ್ಯನಮ್ ಇನ್ವೆಸ್ಟ್ ಮಾಡಿದರೆ, 45ನೇ ವರ್ಷದಿಂದ ಅವನಿಗೆ 5 ಲಕ್ಷ, ಅವನ 100 ವರ್ಷದವರೆಗೆ ಆ ಒಂದು ಟ್ಯಾಕ್ಸ್ ಫ್ರೀ ಇನ್ಕಮನ್ನು ಪಡ್ಕೊಳ್ಬೋದು. ಅದರ ಜೊತೆಗೆ ರಿಸ್ಕ್ ಕವರೇಜ್ ಹೇಳುವಂಥದ್ದು ಸುಮಾರು 1 ಕೋಟಿಯ ಹತ್ತಿರ ಇರುವಂಥದ್ದು, ಅದು ಡೆವಲಪ್ ಆಗಿ ಸುಮಾರು ಒಂದು 10 ಕೋಟಿಯವರೆಗೆ ಮುಂದೆ ಅವರ ಕುಟುಂಬಕ್ಕೆ ಹೋಗುವಂಥ ವ್ಯವಸ್ಥೆ ಇದೆ. ಅಂತಹ ಒಂದು ಅದ್ಭುತವಾದಂತಹ ಒಂದು ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇದೆ ಇದು ಕೂಡ ಆ ಒಂದು ಡೆತ್ ಕ್ಲೇಮ್ ಏನು ಬರುತ್ತೆ ಅವರ ಜೀವನದ ನಂತರ, ಕುಟುಂಬಕ್ಕೆ ಹೋಗುವಂಥ ಹಣ ಇದೆ, ಡೆತ್ ಕ್ಲೇಮ್ ಏನಿದೆ, ಅದು ಕೂಡ 100% ಟ್ಯಾಕ್ಸ್ ಫ್ರೀ. ಹಾಗಾಗಿ ಇದೊಂದು ಜೀವಮಾನ ಪರ್ಯಂತ ಗ್ಯಾರಂಟಿಡ್ ಆಗಿ ಇನ್ಕಮನ್ನು ಪಡ್ಕೊಳ್ಳುವಂಥದ್ರ ಜೊತೆಗೆ ಜೀವಮಾನ ಪರ್ಯಂತ ಟ್ಯಾಕ್ಸ್ ಫ್ರೀ ಆಗಿ
ಗ್ಯಾರಂಟಿಡ್ ಟ್ಯಾಕ್ಸ್ ಫ್ರೀ ಆಗಿ ಪಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಸೊ ಹಾಗೆ ಇನ್ನೊಂದು ಉದಾಹರಣೆ ತಮಗೆ ಹೇಳ್ತೇನೆ, ಅದು LICಯ ಯುಲಿಪ್ ಪ್ಲ್ಯಾನ್ಸ್. ಏನಿದು ಯುಲಿಪ್ ಪ್ಲ್ಯಾನ್ಸ್? ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲ್ಯಾನ್. ಸೊ ಅಂದರೆ ಇದು ಇಟ್ ಈಸ್ ಮ್ಯೂಚುವಲ್ ಫಂಡ್, ನಥಿಂಗ್ ಬಟ್ ಮ್ಯೂಚುವಲ್ ಫಂಡ್. LIC ಇಸ್ ಮ್ಯೂಚುವಲ್ ಫಂಡ್. ತಮಗೆಲ್ಲ ಮ್ಯೂಚುವಲ್ ಫಂಡ್ ಗೊತ್ತಿದೆ. ಸೊ ಮ್ಯೂಚುವಲ್ ಫಂಡ್ ಇದು ಮ್ಯಾನೇಜ್ಡ್ ಬೈ LIC ಅಷ್ಟೇ. ಸೊ ಅಲ್ಲಿ ಸುಮಾರು ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿದೆ. ಎಂಡೋಮೆಂಟ್ ಪ್ಲಸ್ ಅಂತ ಇದೆ, ಪೆನ್ಷನ್ ಪ್ಲಸ್ ಅಂತ ಇದೆ, ಹಾಗೆ ಇಂಡೆಕ್ಸ್ ಪ್ಲಸ್ ಅಂತ ಇದೆ, ನಿವೇಶ್ ಪ್ಲಸ್ ಅಂತ ಇದೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಈ ಥರ ಹಲವು ಯುಲಿಪ್ಗಳಿದೆ. ಈ ಎಲ್ಲ ಯುಲಿಪ್ಗಳಲ್ಲಿ ಅಪ್ ಟು 2.5 lakhs ನಾವು ಪ್ರತಿ ವರ್ಷಕ್ಕೆ ಇನ್ವೆಸ್ಟ್ ಮಾಡ್ಬೋದು. ಸೊ ಆ ಒಂದು ಇನ್ವೆಸ್ಟ್ಮೆಂಟು ಮುಂದೆ ರಿಟರ್ನ್ಸ್ ಏನು ಬರುತ್ತೆ, ಆ ರಿಟರ್ನ್ಸ್ 100% ಟ್ಯಾಕ್ಸ್ ಫ್ರೀ. ಉದಾಹರಣೆಗೆ ಒಂದು 2.5 lakhs ಅನ್ನು ಒಬ್ಬ ವ್ಯಕ್ತಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. 2.5 lakhs ಪರ್ ಆ್ಯನಮ್ ಇನ್ವೆಸ್ಟ್ ಮಾಡ್ತಾರೆ LICಯ ಪ್ಲ್ಯಾನ್ಸಲ್ಲಿ, ಇಂಡೆಕ್ಸ್ ಪ್ಲಸ್ ಅಥವಾ ಈ ಥರ ಪೆನ್ಷನ್ ಪ್ಲಸ್ ಈ ಥರ ಪ್ಲ್ಯಾನ್ಗಳಲ್ಲಿ, ರೆಗ್ಯುಲರ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ಗಳಲ್ಲಿ. ಸೊ 2.5 lakhs ಪರ್ ಆ್ಯನಮ್ ಒಂದು 10 years ಇನ್ವೆಸ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಸೊ ಒಂದು ಕನಿಷ್ಠ ಒಂದು 15%, ಜಾಸ್ತಿ ಬೇಡ, 15% ರಿಟರ್ನ್ಸನ್ನು ಕೊಡುತ್ತೆ. ಈಗಾಗಲೇ 18% ದಾಟಿದೆ ನಿವೇಶ್ ಪ್ಲಸ್ ಅನ್ನುವಂಥದ್ದು. ಅದೇ ಥರ ಇಂಡೆಕ್ಸ್ ಪ್ಲಸ್ ಅನ್ನುವಂಥದ್ದು 27 to 30% ರಿಟರ್ನ್ಸ್ ಕೊಡ್ತಾ ಇದೆ. ಸೊ ಒಂದು ಆ್ಯಾವ್ರೇಜ್, ಓವರ್ ದ ಆ್ಯಾವ್ರೇಜ್, ಸೊ 15% CAGR ಹಿಡ್ಕೊಂಡ್ರೂ ಕೂಡ ಈ ಒಂದು ಪ್ಲ್ಯಾನ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ 2.5 ಲಕ್ಷ ಪರ್ ಆ್ಯನಮ್ನಂತೆ 10 ವರ್ಷ ಮಾಡಿದರೆ 25 ಲಕ್ಷ ಇನ್ವೆಸ್ಟ್ಮೆಂಟ್ ಆಯಿತು. ಅದು ನಮಗೆ ರಿಟರ್ನ್ಸ್ ಸಿಗುವಂಥದ್ದು 15% ಹಿಡಿದ್ರೂ ಕೂಡ 58 ಲಕ್ಷ ಆಗುತ್ತೆ. ಸೊ ಅಂತಂದರೆ ನಮಗೆ 33 ಲಕ್ಷ ಅಲ್ಲಿ ಗೇನ್ಸ್ ಆಗುತ್ತೆ, 33 ಲಕ್ಷ ಗೇನ್ಸ್ ಆಗುತ್ತೆ. ಸೊ ನಿಮಗೆ ಇಟ್ ಈಸ್ 100% ಟ್ಯಾಕ್ಸ್ ಫ್ರೀ. ಸೊ ಇಸ್ ಇಟ್ ನಾಟ್ ಎ ಗೋಲ್ಡನ್ ಅಪಾರ್ಚುನಿಟಿ? ಸೊ ಹಾಗಾಗಿ ಈ ಒಂದು ಟ್ಯಾಕ್ಸೇಷನ್, ಯಾಕಂದರೆ ಈಗ 12.5% ಇದೆ, ಯಾವುದು LTCG ಇದೆ. ಆದರೆ ಗೋಯಿಂಗ್ ಫಾರ್ವರ್ಡ್ ಮುಂದಿನ 5 ವರ್ಷ 10 ವರ್ಷಗಳ ನಂತರ ಈ ಒಂದು ಟ್ಯಾಕ್ಸೇಷನ್ ಇನ್ನೂ ಜಾಸ್ತಿನೇ ಆಗುತ್ತಾ ಹೋಗುತ್ತೆ. ಯಾಕೆಂದರೆ ನಮ್ಮದು ಗ್ರೋಯಿಂಗ್ ಎಕಾನಮಿ ಆ್ಯಂಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ಕೋರ್ಸ್. ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಟ್ಯಾಕ್ಸೇಷನ್ ಜಾಸ್ತಿನೇ ಆಗುತ್ತೆ. ಸೊ ಅಲ್ವಾ? ಹಾಗಾಗಿ ಈ ಒಂದು ಗೋಲ್ಡನ್ ಅಪಾರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಮೇ ಬಿ ಗೋಯಿಂಗ್ ಫಾರ್ವರ್ಡ್ 1 or 2 yearsಲ್ಲಿ ಈ ಒಂದು ಫೆಸಿಲಿಟಿ ಕೂಡ ಈ ಒಂದು ಇನ್ಶೂರೆನ್ಸ್ ಸೆಕ್ಟ್ರಿಂದ ಹೋಗುತ್ತೆ ಕೂಡ. ಸೊ ಹಾಗಾಗಿ ಎವ್ರಿ ರುಪಿ ವಿ ಅರ್ನ್ ವಿಲ್ ಬಿ ಟ್ಯಾಕ್ಸ್ಡ್. ಸೊ ಇದು ನಿಮ್ಮ ಗಮನದಲ್ಲಿರಲಿ. ಸೊ ಆ್ಯಸ್ ಎ ಇನ್ವೆಸ್ಟರ್, ಟ್ಯಾಕ್ಸ್ ಫ್ರೀ ಇನ್ಕಮ್ ಅನ್ನುವಂಥದ್ದು, ಅದು ಕೂಡ ಲೈಫ್ ಟೈಮ್ ಟ್ಯಾಕ್ಸ್ ಫ್ರೀ ಇನ್ಕಮ್ ಅನ್ನುವಂಥದ್ದು, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಬಲ್ ಅಲ್ವಾ? ಸೊ ಎಷ್ಟು ಹೇಳ್ತಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಅಂತ ಹೇಳ್ತೇನೆ. ನಮ್ಮ ಒಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದ ಕೆಳಗಡೆ ಲಿಂಕ್ನಲ್ಲಿ ಕೊಡ್ತೇನೆ. ಸೊ ಹಾಗೆ ತಮ್ಮ ಒಂದು ಆಶೀರ್ವಾದ ಹಾಗೂ ತಮ್ಮ ಒಂದು ಬೆಂಬಲ, ಸಪೋರ್ಟ್ ನಮಗಿರಲಿ. ಸೊ ಈ ಒಂದು ವಿಡಿಯೋವನ್ನು ನೀವು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರಗಳು. ಥ್ಯಾಂಕ್ ಯು ವೆರಿ ಮಚ್.